ಇರಿ ಇರಿ ಸ್ವೈಪ್ ಮಾಡಬೇಡಿ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ. ಈಚೆ ಏನಾದ್ರು ಮಳೆ ಬರ್ತಿದೆಯಾ ನೋಡಿ, ಇಲ್ಲಾಂದ್ರೂ ಪರವಾಗಿಲ್ಲ, ತಿಂಡಿ ತಿನ್ನಬೇಕಾ ನೋಡಿ. ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ನಾವು ಚುರ್ಮುರಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಫಸ್ಟ್ ನಮ್ಗಿಲ್ಲಿ ಬೇಕಿರೋದು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಟಿರಿ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಇದಕ್ಕೆ ಒಂದು 3-4 ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಒಣಗಿದ ಮೆಣಸಿಕಾಯಿ, ಆಯಿತಾ. ಆಮೇಲೆ ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ನಮ್ಮ ಇದಕ್ಕೆ ಕ್ವೀನ್ ಅಲ್ವಾ. ಸೊ ಇದಾದಮೇಲೆ ನಮ್ಗೆ ಇನ್ನೇನು ಮಾಡಬೇಕಂತ ಅಂತಿದ್ದೀರಾ, ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ನಮ್ಮ ಹಿಂಗರಾಜನ್ನ ಹಾಕಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕುದ್ಬಿಡಿ. ಆಮೇಲೆ ಇದಕ್ಕೆ ನಾವು ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆನ ಸ್ವಲ್ಪ ಹಾಕ್ಕೊಂಡು ಚೆಂದ ಫ್ರೈ ಮಾಡಿ, ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆನೂ ಹಾಕ್ಕೊಂಡು ಚೆಂದ ಫ್ರೈ ಮಾಡಿ, ಆಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕಿಟ್ಬಿಟ್ವಲ್ಲ ಅದನ್ನು ಹಾಕ್ಕೊಂಡು ಚೆಂದ ಫ್ರೈ ಮಾಡಿ. ಇವಾಗ ನಾವು ಹಾಕಿದ್ದೀವಲ್ಲ ಈ ಇಂಗ್ರೀಡಿಯೆಂಟು ತುಂಬ ಇಂಪಾರ್ಟೆಂಟ್, ಅದೇ ನಮ್ಮ ಕಡಲೆ ಬೀಜ ಚೆಂದ ಫ್ರೈ ಆದರೆ ಅದು ಕೊಡೋ ಟೇಸ್ಟೇ ಬೇರೆ, ಸೂಪರಾಗಿರುತ್ತೆ. ಇದು ಚೆಂದ ಫ್ರೈ ಮಾಡಿ. ಇದು ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಹಾಕ್ತಿರೋ ಇಂಗ್ರೀಡಿಯೆಂಟು ಕಡಲೆಪಪ್ಪು ಹಾಕಿದಾಗ ನೋಡ್ಕೊಂಡು ಫ್ರೈ ಮಾಡಿ, ಯಾಕಂದರೆ ಕಡಲೆಪಪ್ಪು ಒಂದೊಂದ್ಸತಿ ಸೀದೋಗುತ್ತೆ. ಇದೆಲ್ಲ ಹಾಕಿ ಚೆಂದ ಫ್ರೈ ಮಾಡಿದ್ದೀವಿ. ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತಿದ್ದೀವಿ, 1/4 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಆಮೇಲೆ ಇವಾಗ ಇದಕ್ಕೆ ಏನು ಹಾಕ್ತಿದ್ದೀವಿ ಅಂತ ನೋಡ್ತಿದ್ದೀರಾ, ನಾವಿಲ್ಲಿ ಇವಾಗ ಇದಕ್ಕೆ 1/2 ಸ್ಪೂನ್ ಧನಿಯಾ ಪೌಡರ್. ಇವಾಗ ನೆಕ್ಸ್ಟ್ ಹಾಕೋ ಇಂಗ್ರೀಡಿಯೆಂಟ್ ಇದು ನಮ್ಮ ಅಮ್ಮನ ಇಂಗ್ರೀಡಿಯೆಂಟ್, ಯಾಕಂದರೆ ಅಮ್ಮನೇ ಹಾಕ್ತಿರೋದು. ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಿದ್ದೀವಿ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. 1/2 ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳಿ. ಇದನ್ನೆಲ್ಲ ಇಂಗ್ರೀಡಿಯೆಂಟು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ ಚೆಂದ ಮಿಕ್ಸ್ ಆದರೆ ಕಡಲೆಪುರಿಗೆ ಕೊಡೋ ಟೇಸ್ಟೇ ಬೇರೆ. ಆಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀವಿ. ಇನ್ನೊಂದು ಸೀಕ್ರೆಟ್ ಅಂದರೆ ಚಿಟಿಕೆ ಸಕ್ಕರೆ ಹಾಕ್ಕೊಳ್ಳಿ, ಟೇಸ್ಟು ಅಂದರೆ ಏನೋ ಒಂಥರ ಚೆಂದ ಟೇಸ್ಟ್ ಕೊಡುತ್ತೆ. ಆಮೇಲೆ ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಸಪ್ಪೆ ಕಡಲೆಪುರಿ ಅಂತ ಸಿಗುತ್ತೆ ನೋಡಿ, ಇದೊಂಥರ ಕಡಲೆಪುರಿ ಟೇಸ್ಟ್ ಚೆಂದ ಇರುತ್ತೆ. ಇದನ್ನ ಹಾಕಿ ಚೆಂದ ಫ್ರೈ ಮಾಡಬೇಕು. ಫ್ರೈ ಅಂದರೆ ಚೆಂದ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ಮಿಕ್ಸ್ ಮಾಡಿದ್ರೆ ನಾವು ಹಾಕಿರೋ ಒಗ್ಗರಣೆ ಎಲ್ಲ ಚೆಂದ ಮಿಕ್ಸ್ ಆಗುತ್ತೆ, ಆವಾಗ ತಿನ್ನೋಕ್ಕೂ ಟೇಸ್ಟ್ ಸೂಪರ್ ಆಗಿರುತ್ತೆ. ನನಗೆ ಗೊತ್ತು ಇದೊಂದು ಸ್ವಲ್ಪ ಜಾಸ್ತಿ ಲಾಂಗ್ ವಿಡಿಯೋ ಆಯಿತು, ಬಟ್ ಇನ್ ಡೀಟೇಲ್ ಆಗಿ ಚುರ್ಮುರಿ ಮಾಡೋದು ಹೆಂಗಂತ ತೋರಿಸ್ತಿದ್ದೀವಿ ನೋಡಿ. ಅಷ್ಟೇ ನೋಡಿ ಒಗ್ಗರಣೆ ಕಡಲೆಪುರಿ ಮಾಡುವ ವಿಧಾನ. ಇವಾಗ ಒಂದು ಸರ್ವಿಂಗ್ ಬೌಲ್ ಎತ್ಕೊಂಡು ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಸೂಪರು. ನಿಮ್ಗೆ ಏನಾರ ತಿಂಡಿ ತಿನ್ಬೇಕು ಅನ್ಸಿದ್ರೆ, ಹೊರಗಡೆ ಹೋಗೋಕ್ಕೆ ಮನಸ್ಸಿಲ್ಲ, ಮನೇಲೇ ಮಾಡ್ಕೊಂಡು ಹೆಲ್ದಿ ಫುಡ್ ತಿನ್ಬೇಕಂದ್ರೆ ಇದನ್ನು ಮಾಡ್ಕೊಂಡು ತಿನ್ನಿ. ಹೆಂಗಿರ್ತಂತ ಕಮೆಂಟ್ ಅಂತೂ ಮಾಡೋದು ಮರಿಬೇಡಿ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಟಾಟಾ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.